ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಮಿಥುನ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಿಥುನ ರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ, ಅಂದರೆ ಮೃಗಶಿರ, ಆರಿದ್ರ ಹಾಗೂ ಪುನರ್ವಸು 3 ನಕ್ಷತ್ರ ಸಂಜಾತರಿಗೂ ತಿಂಗಳ ಪೂರ್ತಿ ಶುಭಾಶುಭ ಮಿಶ್ರ ಫಲವಿರಲಿದೆ. ಈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕಾದದ್ದು ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ. ಸ್ನೇಹ, ಸಂಬಂಧ, ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆಗಳ ಈ ಸಂಬಂಧಗಳೇನಿರುತ್ತದೆ ಆ ಸಂಬಂಧಗಳಲ್ಲಿ ಬಿರುಕುಂಟಾಗಬಹುದು, ಪ್ರೇಮಿಗಳು ಬೇರ್ಪಡಬಹುದು, ಸ್ನೇಹಿತರು ಜಗಳವಾಡಿ ದೂರವಾಗಬಹುದು, ಅಪಾರ್ಥಗಳು, ವೃಥ ಆರೋಪಗಳು, ಅಪಪ್ರಚಾರಗಳು ಎಲ್ಲವೂ ಸಹಿತ ನಿಮ್ಮ ಒಂದು ಮಾನಸಿಕ ಕ್ಷೋಭೆಗೆ ಕಾರಣವಾಗಲಿದೆ. ಮೊದಲೇ ಸೂಕ್ಷ್ಮ ಮನಸ್ಸಿನವರಾದ ನಿಮಗೆ ಈ ರೀತಿಯಾದಂತಹ ಒಂದು ಸಂಕಟಮಯ ಸನ್ನಿವೇಶಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳು ಇರುತ್ತವೆ. ಸತಿಪತಿ ನಡುವಿನ ವಿರಸ, ಕುಟುಂಬ ಸದಸ್ಯರ ನಡುವೆ ವಿರೋಧ ಹಾಗೂ ಎಲ್ಲ ರೀತಿಯ ವೈಷಮ್ಯಗಳು ಸಹಿತ ನಿಮ್ಮ ಒಂದು ಚಿಂತೆ, ಬೇಸರ, ದುಗುಡ ಮತ್ತು ಕಳವಳಕ್ಕೆ ಕಾರಣವಾಗಬಹುದು. ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ಸಮಸ್ಯೆಗಳ ಜೊತೆಗೆ ಶತ್ರುಬಾಧೆ ಮತ್ತು ಆರ್ಥಿಕವಾಗಿ ನೀವು ನಿರ್ಬಲರಾಗಿರುವುದು ನಿಮ್ಮ ಸಮಸ್ಯೆಗಳನ್ನು ಮತ್ತೂ ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ. ಎಲ್ಲ ಕೆಲಸ ಕಾರ್ಯಗಳು ಸಹಿತ ವಿಳಂಬವಾಗಿ, ಬಹಳ ತಡವಾಗಿ ವೇಗ ಪಡೆದುಕೊಳ್ಳುವುದು ಹಾಗೂ ನಿರೀಕ್ಷಿತ ಸಮಯಕ್ಕಿಂತ ತುಂಬ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದು ಸಹಿತ ನಿಮ್ಮ ಒಂದು ಚಿಂತೆ, ಬೇಸರವನ್ನು ಹೆಚ್ಚು ಮಾಡಲಿದೆ. ಕಾನೂನಾತ್ಮಕ ಹೋರಾಟದಲ್ಲಿ ಮಂದಗತಿಯಲ್ಲಿ ಸಾಗುವುದು ನಿಮ್ಮ ಮತ್ತೊಂದು ಚಿಂತೆ ಹಾಗೂ ಬೇಸರಕ್ಕೆ ಕಾರಣವಾಗಿರುತ್ತದೆ. ಮಿಥುನ ರಾಶಿ ಸಂಜಾತರು ಮೇ ತಿಂಗಳು ಪೂರ್ತಿ ಅತ್ಯಂತ ಹೆಚ್ಚಿನ ತಾಳ್ಮೆ, ಜಾಗ್ರತೆ ಹಾಗೂ ಸಂಯಮದಿಂದ ಸಮಾಧಾನವಾಗಿ ನಿಮ್ಮ ಒಂದು ಆವೇಶವನ್ನು, ಸಿಟ್ಟನ್ನು ಹೊರಹಾಕದೆ ನಿಮ್ಮ ಹತಾಶ ಭಾವನೆಯನ್ನು ಎಲ್ಲೂ ವ್ಯಕ್ತಪಡಿಸದೆ ಸಾಧ್ಯವಾದಷ್ಟು ಶಾಂತಿಯಿಂದ, ಸಂಯಮದಿಂದ ಇರುವುದು ಬಹಳ ಮುಖ್ಯವಾಗುತ್ತದೆ. ಏಕೆಂದರೆ ಯಾವಾಗ ಕರ್ಮದಲ್ಲಿರುವಂತಹ ಶನಿಯ ಸಂಚಾರವೇನಿದೆ ಹಾಗೂ ರಾಶಿಯಲ್ಲೇ ಗುರುವಿನ ಸಂಚಾರವಿರುವುದಿಲ್ಲ, ಮಾನಸಿಕವಾಗಿ ಅನೇಕ ತಳಮಳಗಳು ನಿಮ್ಮನ್ನು ಒಂದಲ್ಲ ಒಂದು ರೀತಿ ಕಾಡುತ್ತಿರುತ್ತದೆ. ಈ ಒಂದು ತಳಮಳ, ಚಿಂತೆ ಎಲ್ಲವೂ ಜೂನ್ 1ನೇ ತಾರೀಕಿನವರೆಗೆ. ಜೂನ್ 2ರಿಂದ ನಿಮಗೆ ರಾಶಿಯಿಂದ 2ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಾಗುವುದು ಎಲ್ಲ ರೀತಿಯ ತಾಪತ್ರಯಗಳನ್ನು ನಿವಾರಣೆ ಮಾಡಿ ನಿಮಗೆ ಸಾಧ್ಯವಾದಷ್ಟು ಒಳಿತನ್ನೇ ಉಂಟು ಮಾಡಲಿದ್ದಾನೆ. ಹೀಗಾಗಿ ಈ ತಿಂಗಳು ನೀವು ಮೊದಲನೆಯದಾಗಿ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸುವುದು ಅಥವಾ ಶ್ರದ್ಧಾ ಭಕ್ತಿಯಿಂದ ಕೇಳಿಸಿಕೊಳ್ಳುವುದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಹಾಗೂ ಸಾಧ್ಯವಾದಷ್ಟು ಎಲ್ಲ ಅಪಾಯ ಮತ್ತು ಗಂಡಾಂತರಗಳಿಂದ ನಿಮ್ಮನ್ನು ಪಾರು ಮಾಡಲಿದೆ. ನಿಮಗೆ ಭಗವಂತನ ಅನುಗ್ರಹವಾಗಲಿ, ನಿಮ್ಮ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.